ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಮಧು ಶಿವಣ್ಣ. ಸೊ ಇವತ್ತು ಜುಲೈ 10ನೇ ತಾರೀಕು. ಓಕೆ, ಇಂದಿನ ಒಂದು ಗೋಲ್ಡ್ ಟ್ರೇಡ್, ಫಾರೆಕ್ಸ್ ಟ್ರೇಡನ್ನು ನಾವು ನೋಡ್ತಾ ಇದ್ದೀವಿ. ಲೈವ್ ಟ್ರೇಡ್ ಯೂಸಿಂಗ್ RDS ಇಂಡಿಕೇಟರ್. ನೋಡಿ, RDS ಇಂಡಿಕೇಟರಲ್ಲಿ ಇವಾಗ 5 ನಿಮಿಷದ ಕ್ಯಾಂಡಲ್ ನೋಡ್ತಾ ಇದ್ದೀವಿ. ಆ ಕ್ಯಾಂಡಲಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮುಂಚೆನೇ ಎಂಟ್ರಿ ಆಗಿರೋದು ನಾವು. ಸೊ ಆ ಒಂದು ದೊಡ್ಡ ಕ್ಯಾಂಡಲ್ ಗ್ರೀನ್ ಕಲರ್ ಲೈನ್ನ ಟಚ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತೊಗೊಂಡಿದ್ದೀವಿ. ಅದಾದಮೇಲೆ ಮತ್ತೆ ಒಂದು ರೆಡ್ ಕ್ಯಾಂಡಲ್ ಬರುತ್ತೆ ನಮ್ಮನ್ನು ತುಂಬ ಭಯಪಡ್ಸೋಕ್ಕೆ. ಸೊ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದು ನಮಗೆ ರೈಟ್ ವೇ ಅಂತ ಗೊತ್ತಾದ ನಂತರ, ಹಾಗೂ ಸ್ಟಾಪ್ ಲಾಸ್ ಹಾಕಿರ್ತೀವಿ. ಸ್ಟಾಪ್ ಲಾಸ್ ಹಾಕಿದ ನಂತರ ಮತ್ತೆ ಟ್ರೈಲಿಂಗ್ ಮಾಡ್ಬೋದು ಸಮ್ ಟೈಮ್. ಆದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಅದರ ನೆಕ್ಸ್ಟ್ ಕ್ಯಾಂಡಲ್ ಮತ್ತೆ ಗ್ರೀನಲ್ಲಿ ಓಪನ್ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಪ್ರಾಫಿಟ್ ಆಲ್ರೆಡಿ $10 ಪ್ಲಸ್ ಪ್ರಾಫಿಟಲ್ಲಿ ಓಡ್ತಾ ಇದೆ. ಓಕೆ, ಸೊ ಈ ಥರ ನಾವು ಈಸಿಯಾಗಿ ಈ ರೀತಿ ಪಾಯಿಂಟ್ಸನ್ನು ಕ್ಯಾಚ್ ಮಾಡಬೇಕು ಅಂತಂದರೆ ಇಂಡಿಕೇಟರ್ನ ನಾವು ಯೂಸ್ ಮಾಡಿದ್ರೆ ಸಾಕು. ನೋಡಿ, ಸಡನ್ನಾಗಿ ಮಾರ್ಕೆಟ್ ಯಾವ ರೀತಿ ಬೂಮ್ ಆಗ್ತಾ ಇದೆ. ಸೊ ಮೋರ್ ದೆನ್ $14+ ಹೋಗ್ತಾ ಇದೆ ಸ್ನೇಹಿತರೆ. ಸೊ ತುಂಬ ಖುಷಿ ಆಗುತ್ತೆ ಈ ಥರ ಆರ್ಡ್ರ್ ಹಾಕಿದಾಗ ನಮಗೆ. ಓಕೆ, ಈ ಥರ ನಮಗೆ ಬೆನಿಫಿಟ್ಟು ಮತ್ತು ಪ್ರಾಫಿಟ್ ಕೊಡ್ತಾ ಬಂದಾಗ ತುಂಬ ಖುಷಿ ಆಗ್ತಾ ಇರುತ್ತೆ ಖಂಡಿತವಾಗ್ಲೂ. ಸೊ ದಯವಿಟ್ಟು ಈ ಒಂದು ಇಂಡಿಕೇಟರ್ನ ಯಾರೆಲ್ಲ ಪರ್ಚೇಸ್ ಮಾಡಿಲ್ವೋ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಬಿಕಾಸ್ ಆಫರ್ ಕೂಡ ನಡೀತಾ ಇದೆ ಇವಾಗ. ಈ ಆಫರ್ ಮುಗಿದ್ಮೇಲೆ ಎವ್ರಿ ಮಂತ್ ಆಮೇಲೆ ನೀವು ಪೇಮೆಂಟ್ ಮಾಡಿ ತೊಗೋಬೇಕಾಗತ್ತೆ. ಸೊ ಕ್ಲೋಸ್ ಮಾಡಿಬಿಡೋಣ ಟ್ರೇಡ್ನ, ಬಿಕಾಸ್ ಆಲ್ರೆಡಿ ಪ್ರಾಫಿಟ್ ಇದೆ. ಮತ್ತು ರೀಟ್ರೇಸ್ಮೆಂಟ್ ಆಗೋ ಸಾಧ್ಯತೆ ಎನಿ ಟೈಮ್ ಇದ್ದರೂ ಇರುತ್ತೆ, ಪರವಾಗಿಲ್ಲ. ಸೊ ಇಷ್ಟೇ ಸಾಕು, ಪ್ರಾಫಿಟ್ ಬಂದಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪ್ರಾಫಿಟನ್ನು ನಾನು ಕ್ಲೋಸ್ ಮಾಡ್ತಾ ಬರ್ತೀನಿ. ಎಸ್, ಲೆಟ್ಸ್ ಎಂಡ್. ಓಕೆ, ಎಸ್, ಕ್ಲೋಸ್ ಮಾಡ್ತಾ ನಾನೀಗ. ಎಸ್ ಸ್ನೇಹಿತರೆ, ಸೊ ಐ ಥಿಂಕ್ ಇವತ್ತಿನ ಪ್ರಾಫಿಟ್ ಸಾಕು ಅಂತ ಅಂದ್ಕೊಳ್ತೀನಿ. ಸೊ ಜಾಸ್ತಿ ಆಸೆ ಪಡೋದು ಬೇಡ, ನಾನು ಟಾರ್ಗೆಟ್ ಮುಗೀತು ಇವತ್ತು. ಸೊ ಪ್ರಾಫಿಟ್ನ ಕ್ಲೋಸ್ ಮಾಡ್ತಾ ಬರ್ತೀನಿ. ಬಿಕಾಸ್ ನೋಡಿ, ಮತ್ತೆ ಕೆಳಗಡೆ ಇಳಿತಾ ಇದೆ. ಸೊ ಸಾಕು, $20ವರೆಗೂ ಹೋಗಿ ಮತ್ತೆ ಇವಾಗ 15 ಬಂದುಬಿಟ್ಟಿದೆ. ಸೊ ನಾವು ಆವಾಗಲೇ ಕ್ಲೋಸ್ ಮಾಡಬೇಕಿತ್ತು, ಬಟ್ ಎನಫ್, ಪರವಾಗಿಲ್ಲ. ಇವಾಗ ಕ್ಲೋಸ್ ಮಾಡೋಣ. ಸೊ ಇಂದಿನ ಟಾರ್ಗೆಟ್ ನೋಡಿ $11 ಬಂದುಬಿಡ್ತು. ಮತ್ತೆ ವೆಯ್ಟ್ ಮಾಡ್ಬೋದು, ಆದರೂ ತೊಂದರೆ ಇಲ್ಲ. ಬಟ್ ವೆಯ್ಟ್ ಮಾಡ್ತೀವಿ ಅಂತಂದರೆ ಮತ್ತೆ ರೀಟ್ರೇಸ್ಮೆಂಟ್ ಆಗೇ ಆಗುತ್ತೆ. ಯಾಕಂತಂದರೆ ಅದೇ ಕ್ಯಾಂಡಲ್ ಯಾವತ್ತಿದ್ರೂ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಅದೇ ನಮ್ಮ ಟ್ರೇಡಿಂಗ್ ರೂಲು. ಆ್ಯಂಡ್ ಕ್ಯಾಂಡಲ್ ಮಧ್ಯೆ ಎಂಟ್ರಿ ತೊಗೊಳ್ಬಾರ್ದು. ಸೊ ಕ್ಯಾಂಡಲ್ ಮಧ್ಯೆ ಎಂಟ್ರಿ ತೊಗೊಂಡ್ರೆ, ಬಿಕಾಸ್ ಎನಿ ಟೈಮ್ ಅದು ಉಲ್ಟಾ ಕೂಡ ಹೊಡೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಯಾಂಡಲ್ ಪೂರ್ತಿ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡೋಣ. ಸೊ ಅದು ಒಂದು ರೂಲ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ RDS ಇಂಡಿಕೇಟರ್ನ ಪ್ರಕಾರ ಇದು ಅಪ್ ಟ್ರೆಂಡ್ ಇದೆ ಇವಾಗ ಪ್ರೆಸೆಂಟ್ಲಿ. ಆ್ಯಂಡ್ ಅಪ್ ಟ್ರೆಂಡ್ ಇರೋ ಪ್ರಕಾರ ಇಷ್ಟು ಪ್ರಾಫಿಟ್ ಆಗಿದೆ. ಇವಾಗ ಈ ಪ್ರಾಫಿಟನ್ನು ನಾವು ಕ್ಲೋಸ್ ಮಾಡ್ತಾ ಬರೋಣ ಬನ್ನಿ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ಗುಡ್ ಆ್ಯಸ್ ಆಫ್ ನೌ. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಇದು ಇವತ್ತಿನ ಒಂದು ಟ್ರೇಡಿಂಗ್ನ ವೈಖರಿ. ಸೊ ಅತಿ ಹೆಚ್ಚು ವೀಡಿಯೋಸ್ಗೆ ಪ್ರತಿದಿನ ಇದೇ ರೀತಿ ನೀವು ನನ್ನನ್ನು ಫಾಲೋ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಯಾರಿಗಾದರೂ ಇಂಡಿಕೇಟ್ರ್ ಬೇಕಂತಂದರೆ ಕೂಡ ತಾವು ನನ್ನನ್ನು ಸಂಪರ್ಕಿಸ್ಬೋದು ಸ್ನೇಹಿತರೆ. ನೋಡಿ ಯಾವ ರೀತಿ ಮೇಲೆ ಮತ್ತೆ ಬುಲ್ಲಿಶ್ ಆಗ್ತಾ ಇದೆ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾದರೆ ಖಂಡಿತವಾಗ್ಲೂ ನಾವು ಕ್ಲೋಸ್ ಮಾಡೋಣ. ಎಸ್, ಲೆಟ್ಸ್ ಕ್ಲೋಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪ್ರಾಫಿಟ್. ಓಕೆ, ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ $20 to $25 ಪ್ರಾಫಿಟನ್ನು ನಾವು ಪಡೆದಿದ್ದೀವಿ ಈ ಒಂದು ಟ್ರೇಡಲ್ಲಿ. ಸೊ ಇಂದಿನ ಟ್ರೇಡ್ ಇವತ್ತಿಗೆ ಮುಗೀತು. ಸೊ ನಾವು ಮತ್ತೆ ಓವರ್ ಟ್ರೇಡ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್. ಸೈನಿಂಗ್ ಆಫ್ ಮಧು ಶಿವಣ್ಣ.